ಮ್ಯಾನೇಜರ್ ಧರ್ಮ ಪತ್ನಿ ಸುಮಿತ್ರಾ ದೇವಿ ಒಂಟಿಯಾಗಿ ತಗಡಿಗೆ ಆಗಮಿಸಿದ್ದೀರಲ್ಲ, ಕಾರಣ? ಹಾಗೆ ದೇವಸ್ಥಾನಕ್ಕೆ ಹೊರಟಿದ್ದೆ, ನಿಮ್ಮನ್ನ ನೋಡಬೇಕೆಂದು ಆಸೆ ಆಯ್ತು, ಅದಕ್ಕೆ ಬಂದೆ. ಹೇಗೆ? ಒಂಟಿಯಾಗಿ ಬರುವುದಕ್ಕಿಂತ ಮನೆಯಲ್ಲಿ ಯಾರನ್ನಾದ್ರೂ ಕರೆದುಕೊಂಡು ಬರುವುದಲ್ಲವೇ? ಯಾರನ್ನಾದರೂ ಏಕೆ, ಅವರನ್ನ ಕರೆದುಕೊಂಡು ಬರುವುದು ಒಂದೇ, ಬಿಡುವುದು ಒಂದೇ. ಸುಮಿತ್ರಾ, ನಿಜ ಹೇಳಬೇಕೆಂದರೆ ರಾತ್ರಿ ಹಗಲು ನಿನ್ನದೇ ನೆನಪು. ಏಕೆಂದರೆ ಕಟುಕರ ಗುಂಪಿನಲ್ಲಿ ಕುರಿ ವಾಸ ಮಾಡಬೇಕಾಯಿತಂತ ನನ್ನ ವೇದನೆ. ಆದರೆ ಈ ವೇದನೆಯನ್ನು ಕಂಡು ನನ್ನ ಮನ ಎಷ್ಟೊಂದು ಅಮ್ಮನಿಸುತ್ತಿದೆ ಗೊತ್ತಾ? ಓಹೋ, ನನ್ನ ಪತಿದೇವರು ನಿಮಗೆ ಕಟುಕರಂತೆ ಕಾಣುತ್ತಾ ಇದ್ರಾ? ಸುಮಿತ್ರಾ, ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ನೋವುಂಟಾಗಿರಬಹುದು, ಆದರೆ ಏನು ಮಾಡುವುದು? ನೀನು ಸ್ವಾತಂತ್ರ್ಯವಾಗಿ ಆಡಬೇಕಿದ್ದ ಹಕ್ಕಿ ಪಂಜರದಲ್ಲಿ ಕುಳಿತುಕೊಂಡು ಎದ್ದು ಬರುವುದು. ಸುಮಿತ್ರಾ, ನೀನು ಅಂದುಕೊಂಡಂತೆ ಈ ನಿನ್ನ ಗಂಡನಲ್ಲ, ಈ ಎಲ್ಲ ಜನರ ಬಾಯಿಂದ ಕೇಳುತ್ತಾ ಹೋದರೆ ಆ ಮನೆತನದ ಬಗ್ಗೆ ಚೀತು ಎಂದು ಹೊಗಳುತ್ತಿದ್ದಾರೆ. ಸುಮಿತ್ರಾ, ಅಂತ ಕಟುಕರ ಮನೆತನದಲ್ಲಿ ನೀನು ಹೇಗೆ ಬಾಳು ಸಾಗಿಸುವ? ಸುಮಿತ್ರಾ, ಧರ್ಮೇಂದ್ರ, ನಿಮಗೇಕೆ ನನ್ನ ಬಗ್ಗೆ ಅಷ್ಟೊಂದು ಕಾಳಜಿ? ನಾನು ಅವನನ್ನ ಪ್ರೀತಿ ಮಾಡಿದ ತಪ್ಪಿಗೆ ನಾನು ಅವನನ್ನ ಮದುವೆ ಆಗಿದ್ದೇನೆ. ಕಷ್ಟನೋ ಸುಖನೋ ನಾನು ಅವನನ್ನ ಜೊತೆ ಪ್ರೀತಿ ಮಾಡಿ ಮದುವೆಯಾಗಿ ಸಂಸಾರ ಮಾಡೋದು ತಪ್ಪಿದ್ದಲ್ಲ. ಸುಮಿತ್ರಾ, ನೀನು ಸಂಸಾರ ನಡೆಸಿಕೊಂಡು ಹೋಗುವುದರಲ್ಲಿ ಅರ್ಥವಿಲ್ಲ. ಏಕೆಂದರೆ ಹೆಣ್ಣಿಗೆ ಸುಖ, ಶಾಂತಿ, ನೆಮ್ಮದಿ, ಉಲ್ಲಾಸ ಸಿಗದ ಮನೆಯ ಬಾಳು ಅದು ಒಂದು ನಾಯಿಗಿಂತಲೂ ಕಡೆಯಾಗಿತ್ತು. ಸುಮಿತ್ರಾ, ಈ ಮನೆತನದ ವಿಚಾರ ನಿನಗೆ ಗೊತ್ತಿದೆ. ಸುಮಿತ್ರಾ, ನೀನು ಆ ರಘುನನ್ನು ಮದುವೆಯಾಗಿ ಯಾವ ಸುಖ ಪಡೆಯುವುದು? ಈಗಲೂ ಕಾಲ ಮುಂಚಿಲ್ಲ ಸುಮಿತ್ರಾ. ನೀನು ಮನಸ್ಸು ಮಾಡಿ ಒಲಿದು ಒಂದಾದರೆ ಅದೇ ನಮ್ಮ ಬಾಳಿನಲ್ಲಿ. ಅಂದರೆ ಈ ನಿಮ್ಮ ಮಾತಿನ ಅರ್ಥ ರೆಕ್ಕೆಯಂತೆ ಹಕ್ಕಿಯಲ್ಲಿ ಬಿಚ್ಚಿ ಮನದಿಚ್ಛೆಯಂತೆ ಹಾರಾಡಿ ಎಂದು ಹೇಳ್ತಾ ಇದ್ದೀರಾ? ಸುಮಿತ್ರಾ, ನೋಡು, ಇಂದಿನ ಬಾಲ್ಯದ ಜೀವನವನ್ನು ನೆನಪಿಸಿಕೊ. ಸುಮಿತ್ರಾ, ನಿನ್ನ ಗಂಡನನ್ನು ಬಿಟ್ಟು ನನ್ನ ಜೊತೆ ಬಾಳೆಂದು ಹೇಳಲಿಲ್ಲ. ನಿನ್ನ ಗಂಡ ತಿನ್ನುವ ತುತ್ತಿನಲ್ಲಿ ನನಗೂ ಅರ್ಧ ಪಾಲು ಕೊಡಿ ಎಂದು ಕೇಳಿದಷ್ಟೇ. ಸುಮಿತ್ರಾ, ಏಕೆಂದರೆ ರೆಕ್ಕೆ ಹೊಡೆದ ಹಕ್ಕಿಯಂತೆ ನೀನು ಪಂಜರದಲ್ಲಿ ಕುಳಿತುಕೊಂಡರೆ ನಿನ್ನ ಮುಂದಿನ ಜೀವನದ ದಾರಿ ಹೇಗೆ ಸುಮಿತ್ರಾ? ಅದಕ್ಕೆ ನಿನ್ನ ಮುಂದಿನ ಜೀವನ ದಾರಿಯನ್ನು ನೋಡುತ್ತೇನೆ. ಹೌದು,